ಜಯಾಂಜನೇಯ ಇವತ್ತು ನಾವು ಹೋಗ್ತಾ ಇರೋದು ಚಿಕ್ಕಲ್ಲೂರು ಲಕ್ಷ ದೀಪೋತ್ಸವ ಮತ್ತು ತೆಪ್ಪೋತ್ಸವಕ್ಕೆ. ಇದು ನಮ್ಮ ಮಾವನವರ ಫ್ರೆಂಡ್ ಅವರ ಮನೆ. ಇಲ್ಲಿ ಬಾಳೆಗೊನೆ ಕೊಡ್ತೀವಿ ಬನ್ನಿ ಅಂತ ಹೇಳೋದಕ್ಕೆ ನಾವು ಹಿಂಗೆ ಹೋಗ್ತಾ ಆಂದವೇ ಅವ್ರ ಮನೆ ಕಡೆ ತಿರುಗಿಸ್ತೀವಿ. ಅಲ್ಲಿ ಬಂದರೆ ಬಾಳೆಗೆ ರೇಟ್ ಇಲ್ದಿರೋದ್ರಿಂದ ಎಷ್ಟಾದರೂ ತೊಗೊಂಡೋಗಿ ಅಂತ ಹೇಳಿದ್ರು. ಆದರೆ ನಮ್ಮ ಚಿಕ್ಕ ಕಾರಲ್ಲಿ ಎಷ್ಟು ತೊಗೋಬೇಕೋ ಅಷ್ಟೇ ತೊಗೊಂಡು ಹಣ್ಣಾಗಿದ್ದಂಥ ಬಾಳೆಹಣ್ಣ ಮುಂದೆನೇ ಇಟ್ಕೊಂಡು ಒಂದು ಗೊನೆನ ರೋಡಲ್ಲಿ ಹೋಗ್ತಾ ಯಾರಿಗಾದರೂ ಕೊಡೋಣ ಅಂತ ಅಂದ್ಬಿಟ್ಟು. ಆದರೂ ಈ ಹಳ್ಳಿಗೆ ಬಂದಾದ ಮೇಲೆ ಈ ಹಳ್ಳಿ ಸ್ವಚ್ಛಂದವಾದ ಪರಿಸರವನ್ನು ನೋಡಿ ಭಾರಿ ಖುಷಿ ಆಯಿತು. ಈ ಖುಷಿ ಜೊತೆಗೇ ನಮ್ಮ ಫ್ಯಾಮಿಲಿಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಬೆಳೆದಿದ್ದಂಥ ಭತ್ತದ ಬಗ್ಗೆ ನನ್ನ ಮಕ್ಕಳಿಗೆ ತಿಳಿಸ್ತಾ ಇದೆ. ಭತ್ತ ಮತ್ತು ಇಲ್ಲಿ ಬೆಳೆದಿರೋಂಥ ರಾಗಿಗಳನ್ನ ತೋರಿಸಿ ನನ್ನ ಮಕ್ಕಳಿಗೆ ಹೇಳ್ತಾ ಇದೆ. ಆದ್ರೂ ಕೆಲವೊಂದು ಸತಿ ನಮ್ಮ ತಂದೆ ತಾಯಿಗಳು ನಮಗೆ ತಿಳಿಸ್ತಾ ಇದ್ದಂಥ ಅವತ್ತಿನ ವಿಚಾರಗಳು ಇವತ್ತು ನನ್ನ ಮಕ್ಕಳಿಗೆ ನಾನು ತಿಳಿಸ್ಬೇಕಾಗಿದೆ. ಹಾಗೆ ನಾನು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಬಕಾಸೂರ್ರಂತೆ ಬಾಳೆಗಳನ್ನ ತಿನ್ಕೊಂಡು ಈ ಕುರಿ ಮೇಕೆಗಳು ತಿನ್ನಲ್ವ ಹಂಗೆ ಮೇಯ್ಕೊಂಡು ಕೂತಿದ್ದೋ. ನಾನು ಕೇಳಿದ್ದಕ್ಕೆ ನನಗೂ ಒಂದು ಬಾಳೆಹಣ್ಣು ಮುಂದೆ ಕೊಟ್ಟರು. ಆದರೆ ಬರ್ತಾ ಅಡ್ಡಾದಿಡ್ಡಿ ಹಸುಗಳು ಮತ್ತು ಕುರಿ ಮೇಕೆಗಳು ಸಿಗ್ತಾ ಇದ್ದಿದ್ದರಿಂದ ಈ ಪರಿಸರ ನೋಡೋದಕ್ಕೆ ಒಂದು ಚೆಂದ ಆಗಿತ್ತು. ಅವಾಗವಾಗ ಟ್ರಿಪ್ ಈ ಥರ ಹೋಗ್ತಾಯಿದ್ರೆ ಮನಸ್ಸಿಗೇನೋ ಒಂಥರ ಉಲ್ಲಾಸ ಮತ್ತು ನೆಮ್ಮದಿ. ಹಂಗೆ ಅಲ್ಲಿ ತೊಗೊಂಡಿದ್ದಂಥ ರಾಮ ಸೀತಾಫಲನ ಹಿಂದುಗಡೆ ನಾನು ಹೆಂಡ್ತಿ ಬಿಡಿಸ್ತಿದ್ಲು. ಹಾಗೆ ಮುಂದೆ ಹೋಗ್ತಾ ರಾಮ ಸೀತಾಫಲನ ತಿನ್ನೋಣ ಅಂತ ಅಂದ್ಬಿಟ್ಟು. ಏನೆಣ್ಣೆ ಅದು? ಕ್ಯಾನ್ಸರ್ಗೆ ಮನೆ ಬಾಯಂಗ್ ಕೊಡ್ತೀವಿ ಬರ್ರಿ. ನಮ್ದೇ ಸೊಸಿ ತಗೊಳ್ಳೋಣ ಹಣ್ಣಾಗಿದ್ದು ಅದಕ್ಕೆ ಅವ್ರಿಗೆ ಅಲ್ಲೇ ಕೊಡೋಣ ಮಗನೇ. ಅಣ್ಣ ತಗೊಳ್ರಣ್ಣ. ಎಡಗೈಲಿ ಕೊಡ್ತಾರೇನ್ರ ಕೊಡೋಣ ಇನ್ನೊಂದೆರಡು. ಅದೇನೋ ಆ ಕಡೆ ಏನೋ ಇಟ್ಕೊಂಡಿದ್ದೀರಾ ತೆಂಗಿನಕಾಯಿ ನಮಗೆ ಕೊಡ್ತೀರಾ? ಅವ್ರಿಗೂ ಕೊಡವ ಮುಂಚೆ ಅವ್ರಿಗೆಲ್ಲ ಕೊಡ್ರಮ್ಮ. ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅವ್ರು ಕೊಡ್ಲಿಲ್ಲ ಅಂದ್ರೆ ಬಂದು ಹಿಡ್ಕೋತೀನಿ ನಾಳೆ. ನಾಳೆ ಇರ್ತೀವಿ ನಾಳಿದ್ದಿರ್ತೀವಿ ಅನ್ನೋ ನಂಬಿಕೆ ನಮಗಿಲ್ಲ. ಇವತ್ತಿದ್ದೀವಿ, ಇವತ್ತಿದೆ ನಮಗೆ ನಂಬಿಕೆ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಇರುವ ದಿವಸದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿ ಪುಣ್ಯವಂತರಾಗಬೇಕು. ಅವರ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗಬೇಕು. ಪರಮ ಪವಿತ್ರವಾದ ಫಲಹಾರ ತಾಯಿ ಚಿಕ್ಕನಾಗಿ ದೊಡ್ಡನಾಗಿ ಎಂಬತಕ್ಕಂಥ ಸರ್ಪದ ರೂಪದಲ್ಲಿ ಬಂದು ಆ ಪವಿತ್ರವಾದ ಸ್ಥಳದಲ್ಲಿ ತನ್ನ ಮಂಗಳೂರಿಯಲ್ಲಿ ನೆಲೆಯಾದಂತಹ ಪವಿತ್ರವಾದ ಪುಣ್ಯಕ್ಷೇತ್ರವೇ ಲಿಂಗಮ್ಮ. ಮಾರಳ್ಳಿ ನಡುಗಟ್ಟ ಗ್ರಾಮದಲ್ಲಿ 7 ಉಪ್ಪರಿಗೆ ಮಹಡಿಯನ್ನು ಕಟ್ಟಿಸ್ಕೊಂಡ ಮೇಲೆ ಚಿನ್ನದ ಹಂಸಾತೋಲಿಪ ತೊಟ್ಲ ಮೇಲೆ ತೂಗಾಡ್ತಿರ್ಬೇಕಾದ್ರೆ ಬಂತು ನೋಡಿ ಯೋಗ. 68 ಹಳ್ಳಿಗೆ ಗೌಡ ಇವನು. ಹೊಟ್ಟೆಗೆ ಊಟ ಇಲ್ಲದೆ ಮಕ್ಕಳನ್ನ ಬೆನ್ನು ಕಟ್ಕ ಬಂದದು ಕದ್ದು 68 ಹಳ್ಳಿ ಗೌಡ. ಅದಕ್ಕೆ ಭಗವಂತ ಕಂಡ್ಬಿಟ್ರೆ ಎಷ್ಟೊತ್ತು ಸಿರಿ ಬರೋದು ಗೊತ್ತದೆ. ಭಗವಂತ ಕಂಡು
ನಿಮ್ದು? ಹುಚ್ಚಭಿಮಾನಿ ನಾಗರಾಜ್ ಕನಕಪುರ ಅವರು ಕೂಡ 101 ರೂಪಾಯಿಗಳನ್ನ 151 ರೂಪಾಯಿಗಳ ಬೊಮ್ಮ. ಯಾಕೋ ನೋಡ್ತದ ಅಣ್ಣನ. ರಸ್ತೆಯಲ್ಲಿ ಸಿಕ್ಕಂಥ ಬಸವೇಶ್ವರ ದೇವಸ್ಥಾನದ ನಮ್ಮ ಕೈ ಮುಕ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ನಮ್ಮ ಹಳೆ ಮಠ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ. ಇಲ್ಲಿ ಬಂದು ಯಾವಾಗಲೂ ಫಸ್ಟು ನಾವು ಬಂದು ಹಳೆ ಮಠಕ್ಕೆ ಕೈ ಮುಗಿಯೋದು. ಹಳೆ ಮಠದಲ್ಲಿ ಕೈ ಮುಗಿದ್ಬಿಟ್ಟು ಅಲ್ಲಿ ಧೂಪ ಹಾಕಿ ಅಲ್ಲಿಂದ ನೆಕ್ಸ್ಟು ನಾವು ಹೊಸ ಮಠಕ್ಕೆ ಹೊರಡ್ತೀವಿ. ಯಾವಾಗಲೂ ನಾವು ಮಾಡೋದೇ ಹಾಗೆ. ಇಲ್ಲಿ ಲಕ್ಷ ದೀಪೋತ್ಸವಕ್ಕೋಸ್ಕರ ಇಲ್ಲಿ ನೆಕ್ಸ್ಟು ಕಾರ್ತಿಗೆಗೆ ಮಾಡ್ತಾರೆ. ಇಲ್ಲಿ ಇವತ್ತಿನ ಕಾರ್ತಿಗೆ ಅಂದರೆ ಸೋಮವಾರದ ದಿನ ಇಲ್ಲಿ ಲಕ್ಷ ದೀಪೋತ್ಸವ ಮತ್ತು ತೆಪ್ಪೋತ್ಸವ ನಮ್ಮ ಹೊಸ ಮಠದಲ್ಲಿ ಮಾಡ್ತಾರೆ. ಪೂಜಾರರು ಹಾಗೇನೆ ಪೂಜೆ ಮಾಡ್ತಾ ಆರತಿ ಮಾಡ್ತೀನಿ ಅಂತ ಹೇಳಿದ್ರು. ಆರತಿ ಮಾಡೋಕ್ಕೆ ಒಳಗಡೆ ಹೋಗಿ ಹಂಗೆ ನಮ್ಮ ಕಡೆ ಒಂದು ಲುಕ್ ಕೊಟ್ಟು ದಯವಿಟ್ಟು ವೀಡಿಯೋ ಮಾಡಬೇಡಪ್ಪ ಅಂತ ಹೇಳಿದ್ರು. ಅದಕ್ಕೆ ಸ್ಟಾಪ್ ಮಾಡಿದೆ. ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದ ಬಂದು ವಿಭೂತಿ ಹಚ್ಕೊಂಡು ನಮ್ಮ ಶ್ರೀ ಸಿದ್ದಪ್ಪಾಜಿ ಮಂಟೇಸ್ವಾಮಿಯವ್ರ ಗದ್ದಿಗೆ ಕೈ ಮುಗಿದ್ಬಿಟ್ಟು ಅಲ್ಲಿಂದ ನಮ್ಮ ಕಪ್ಪು ಧೂಳ್ತವನ್ನು ನಮ್ಮ ಹಣೆಗೆ ಹಚ್ಕೊಂಡು ಅಲ್ಲಿಂದ ಹೊರಗಡೆಗೆ ಬಂದ್ವಿ. ಹೊರಗಡೆ ಬಂದು ಇಲ್ಲಿ ನೆಕ್ಸ್ಟ್ ಹಾಕೋದೇ ಧೂಪ. ನಾವು ಇಲ್ಲೆಲ್ಲ ಧೂಪ ಹಾಕಿದ್ಮೇಲೆ ದೇವಸ್ಥಾನ ಸುತ್ತ ಒಂದು ವಿಡಿಯೋ ಮಾಡಿಕೊಂಡು ನನ್ನ ಫ್ಯಾಮಿಲಿದು ಒಂದು ಫೋಟೋ ತೆಗೆಯೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಬಂದೆ. ಅಲ್ಲಿ ಬಂದಾಗ ನನ್ನ ಫ್ಯಾಮಿಲಿಯವರು ಧೂಪಗಳನ್ನ ತೊಗೊಳ್ತಾಯಿದ್ರು. ಧೂಪ ತೊಗೊಂಡು ಧೂಪ ಎಲ್ಲ ಹಾಕಿದ್ರು. ಧೂಪ ತೊಗೊಂಡು ಹಾಕಿದ್ಮೇಲೆ ನಾವೊಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಜೊತೆಗೆ ನಿಂತ್ಕೊಂಡ್ವಿ. ನಮಗೆ ನಾವು ಬರ್ತಾ ಇದ್ದಂಥ ನಮ್ಮ ತಂದೆ ತಾಯಿ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳುಗಳು ನಾವೆಲ್ಲ ಜೊತೆಗೆ ಅವಾಗ ಬರ್ತಾಯಿದ್ವಿ. ನೋಡಿ, ಇದು ಹಳೇ ಒಂದು ಮಂಟಪ. ಇಲ್ಲಿ ಬಂದಾಗೆಲ್ಲ ನನಗೆ ಅದೇ ನೆನಪಾಗುತ್ತೆ, ಹಳೆ ಮಠದ್ದು ನಮ್ಮ ಹಳೆ ನೆನಪುಗಳು. ಅಲ್ಲಿಂದ ನಾವು ಬಂದಿದ್ದೆ ನೆಕ್ಸ್ಟು ನಮ್ಮ ಹೊಸ ಮಠ ಚಿಕ್ಕಲ್ಲೂರು ದೇವಸ್ಥಾನಕ್ಕೆ. ಇಲ್ಲಿ ನಮ್ಮ ಗೊತ್ತಿರೋಂಥ ರಿಲೇಷನ್ನು ಇವರು ಅಡುಗೆ ಮಾಡೋ ಕೆಲಸದಲ್ಲಿ ತೊಡಗಿದ್ರು. ಬನ್ನಿ ಊಟ ಮಾಡಿ ಫಸ್ಟು ಅಂದರು. ಅದಕ್ಕಿಂತ ಮುಂಚೆ ಆಗಿ ನಾವು ಫಸ್ಟು ಹೊರಟಿದ್ದೆ ನಮ್ಮ ಸಿದ್ದಪ್ಪಾಜಿ ಹೊಸ ಮಠದ ದೇವಸ್ಥಾನದ ಒಳಗಡೆ. ಎಲ್ಲರೂ ಲಕ್ಷ ದೀಪೋತ್ಸವಕ್ಕೆ ಮುಂದುಗಡೆ ರಂಗೋಲಿ ಎಲ್ಲ ಬಿಟ್ಟು ತೆಪ್ಪೋತ್ಸವಕ್ಕೆ ರೆಡಿ ಮಾಡ್ತಿದ್ರೆ ನಾವು ಕೈ ಮುಗಿಯೋಣ ಅಂತ ಒಳಗಡೆ ಬಂದ್ವಿ. ಒಳಗಡೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಮೊದಲು ನಮ್ಮ ಹೊಸ ಮಠದಲ್ಲಿ ಯಾವುದೇ ಥರ ಪೈಂಟಿಂಗು ಮತ್ತು ದೇವಸ್ಥಾನದಲ್ಲಿ ಏನೂ ಆಗಿರಲಿಲ್ಲ. ಇವಾಗ ಪೈಂಟಿಂಗು ಇವೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಅಧ್ಯಕ್ಷರಾದ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಮತ್ತು ಶ್ರೀ ಸಿದ್ದಪ್ಪಾಜಿಯವರು ಮೈಸೂರು, ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಲಕ್ಷ ದೀಪೋತ್ಸವಕ್ಕೆ ಎಲ್ಲ ದೀಪಗಳನ್ನ ಜೋಡಿಸ್ತಾ ಇದ್ರು. ನಾವು ಅಷ್ಟೇ ಆದಷ್ಟು ನಮ್ಮ ಕೈಲಾದಷ್ಟು ದೀಪಗಳನ್ನ ನಾವು ಇಟ್ವಿ. ಅಲ್ಲಿಂದ ಒಳಗಡೆ ದೇವಸ್ಥಾನದ ಒಳಗಡೆ ಬಂದ್ವಿ. ದೇವಸ್ಥಾನಕ್ಕೆ ಪೂಜೆಗೆ ಅಂತ ಅಂದ್ಬಿಟ್ರೆ ನಾವು ತಂದಿದ್ದಂಥ ಹೂಗಳನ್ನ ಮತ್ತು ಹಣ್ಣುಗಳನ್ನ ಹೊರಗಡೆ ತೊಗೊಂಡು ಬಂದು ತಟ್ಟೆಗೆ ಇಡೋವಂಥದ್ದು ನೆಕ್ಸ್ಟು.
ದೇವಸ್ಥಾನದಿಂದ ಹೊರಗಡೆ ನಾವು ಬಂದಿದ್ದೆ ನಮ್ಮ ಕಲ್ಯಾಣಿ ಹತ್ರಕ್ಕೆ, ತೆಪ್ಪೋತ್ಸವ ನಡೆಯುವಂಥ ಜಾಗಕ್ಕೆ. ನಾನು ನನ್ನ ಬಾಮೈದ ತೆಪ್ಪೋತ್ಸವ ಹೇಗೆ ಮಾಡ್ತಾರೆ ಅಂತ ನಾನು ಇದೇ ಫಸ್ಟು ನಾನು ನೋಡ್ತಾ ಇರೋದು. 5 ವರ್ಷ ಆಗಿದೆ ಇದು ಮಾಡೋಕ್ಕೆ ಸ್ಟಾರ್ಟ್ ಆಗಿ. ನಾನು ಇದೇ ಮೊದಲ ಬಾರಿಗೆ ಬಂದಿರುವಂಥದ್ದು. ತೆಪ್ಪೋತ್ಸವ ಮಾಡೋವಂಥ ತೆಪ್ಪನ ಹೇಗೆಲ್ಲ ರೆಡಿ ಮಾಡ್ತಾರೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ತೆಪ್ಪದ ಹತ್ರಕ್ಕೆ ಬಂದರೆ ತುಂಬ ಅದ್ಭುತವಾಗೇ ಮಾಡಿದರು. ಕೆಳಗಡೆ ಎಲ್ಲ ಡ್ರಮ್ ಕಟ್ಟಿ, ಮೇಲ್ಗಡೆ ಬಿದಿರೆಲ್ಲ ಕಟ್ಟಿ, ಮೇಲ್ಗಡೆ ನಮ್ಮ ಶ್ರೀರಾಮನ ಬಾವುಟ ಕಟ್ಟಿ ತುಂಬ ಅದ್ಭುತವಾಗಿ ಮಾಡಿದರು. ಅಲ್ಲಿ ಮಧ್ಯದಲ್ಲಿ ನಮ್ಮ ಶ್ರೀ ಸಿದ್ದಪ್ಪಾಜಿ ಅವರ ವಿಗ್ರಹನ ಮತ್ತು ಕಂಡಾಯನ ಅದರ ಜೊತೆಗೆ ಇಟ್ಟು ಅಲ್ಲಿ ಸ್ವಾಮೀಜಿಗಳು ಬಂದಿದ್ದಾರೆ ಮಠದಿಂದ. ಆ ಮಠದ ಸ್ವಾಮೀಜಿಗಳು ಅಕ್ಕಪಕ್ಕ ಕೂತ್ಕೊಂಡು ಅವರು ತೆಪ್ಪೋತ್ಸವನ ನಡೆಸೋವಂಥದ್ದು. ಮುಂದೆ ನಾನು ಆ ವಿಡಿಯೋ ಹಾಕಿದ್ದೀನಿ, ನೋಡಿ.
ಬೆಳಗಿನ ಜಾವ ನಾವು ಹೊರಟಾಗ ನಮಗೆ ನವಿಲುಗಳ ದರ್ಶನ ಆಯಿತು. ನವಿಲುಗಳದ್ದು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಕಾರ್ನ ಸ್ಟಾಪ್ ಮಾಡಿದೆ. ಅಲ್ಲಿದ್ದಂಥ ಒಂದು 7-8 ನವಿಲುಗಳ ವಿಡಿಯೋ ಮಾಡ್ತಾಯಿದ್ದೆ. ಮಾಡಬೇಕಾದ್ರೆ ಹಾಗೆ ನಾವು ಇಲ್ಲಿಂದ ನೆಕ್ಸ್ಟು ನಾವು ಬೆಳಕವಾಡ ಹೊಸಳ್ಳಿ ಅಂತ ನಮ್ಮ ಸುಂದರಾಚಾರ್ಯ ಅವರು, ನಮ್ಮ ಮಾವ ಅವ್ರನ್ನ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಂದ ಬಂದಿದ್ದೆ ನಮ್ಮ ಸುಂದರಾಚಾರ್ಯ ಅವರ ಸ್ವಚ್ಛಂದವಾದ ತೋಟಕ್ಕೆ. ಸ್ವಚ್ಛಂದವಾದ ತೋಟ ಅಂದರೆ ಬೆಂಗಳೂರಿಂದ ಬಂದಮೇಲೆ ಅವರು ತುಂಬ ಕಷ್ಟಪಟ್ಟು ಒಂದು ಒಳ್ಳೆ ತೋಟನ ಅಭಿವೃದ್ಧಿಪಡಿಸಿದ್ದಾರೆ. ನೋಡೋಣ ಬನ್ನಿ. ನನ್ನ ಮಗನಿಗೆ ಒಂದು ಎಳ್ನೀರಂತೆ ಕೊಡ್ರಿ. ಆ ಕಡೆ ಮರದಲ್ಲಿ ಕಿತ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಈ ಕಡೆ ತಿರುಗ್ರಿ. ಏ ಮತ್ತೆ ನಮ್ಗ ರೈಟ್ ಏನ್ ಮಗನೇ ಏನ? ನಿಜವಾಗ್ಲೂ ಭಾರಿ ಖುಷಿ ಆಯ್ತಪ್ಪ ಇದಂತ. ಆಚಾರ್ಯ ಅವ್ರದ್ದು, ನಮ್ಮ ಮಾವ ಅವ್ರದ್ದು, ಅಂದ್ರೆ ನಮಗೆ ನಮ್ಮ ಅಣ್ಣನ ಮನೆ ಇದ್ದಿದ್ದು. ಹೆಂಗೈತೆ ಎಳ್ನೀರು? ಚೆನ್ನಾಗೈತಾ? ಚೆನ್ನಾಗೈತೆ. ಇವ್ರೆ ಕಾರಣ ಕರ್ತರು ನೋಡಿ, ಇದಕ್ಕೆ ಮರ ನಟಿರೋದು ಇವ್ರೆ. ಕೊಚ್ಚಿ ಕೊಡ್ತೀನಿ ನೋಡ್ಕೊಳ್ಳಿ, ಕೈಲಿ ಹಿಡಿದು ನೋಡ್ರಿ ತೂಕ ಸರಿಯಾಗೈತೆ. ಬಾ ನಂದೇ, ನನಗೊಂದು ಕಿತ್ಕೊಡಿ ಬಾ. ಅದ್ಲೆ ಅದ್ರಲ್ಲೇ ಒಂದು ಕಿತ್ಕೊಡಿ ಬಾ. ಹಿಡ್ಕೊಳ್ಳೋ ಹೇಮಂತ, ಅದ್ರ ಮೇಲೆ ಕುತ್ಕೋ. ಹಾ ಇರಿ, ಅಷ್ಟು ಕಷ್ಟಪಡ್ಬೇಡ, ಮಚ್ಕೊಡ್ತಾರೆ ಅದ್ರಲ್ಲಿ. ಇದು ಮಾಡು ನೀನು. ಶಾಲೆಗೆ ರಜಾ ಹಾಕ್ಸಿ ಕರ್ಕೊಂಬಂದ್ರು ನಮ್ಮ ಮಕ್ಕಳಿಗೆ ಹಳ್ಳಿ ಜೀವನ ಏನು ಅನ್ನೋದನ್ನ ತೋರಿಸ್ಕೊಡೋದಕ್ಕೋಸ್ಕರ ನನ್ನ ಮಗನ ನಾನು ತೆಂಗಿನ ಮರದ ಮೇಲೆ ಹಚ್ಚಿದ್ದು. ಅವನು ಭಾರಿ ಖುಷಿ ಪಡ್ತಾ ಇದ್ದ. ಆ ಗ್ಯಾಪಲ್ಲೇ ಅವ್ರು ಕಿತ್ತಿದ್ದಂಥ ಒಂದು ಕೆಂದೆ ಎಳ್ನೀರನ್ನ ಓಪನ್ ಮಾಡಿ ನಮ್ಮ ತಂದೆ ಕೊಟ್ಟಿದ್ರು. ಬನ್ನಿ, ಟೇಸ್ಟ್ ಇದೆ ನೋಡೋಣ. ಹಬ್ಬಾ ಬಾಬಾ ತಗೋಣ. ಡೌನ್ ತೋಟದಲ್ಲಿ ಸಿಕ್ಕಂಥ ಸೊಪ್ಪು, ಹಣ್ಣು, ತರಕಾರಿ, ಎಳ್ನೀರು ಎಲ್ಲವನ್ನು ಕೊಟ್ಟಾದ್ಮೇಲೆ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಗ್ಯಾಪಲ್ಲಿ 2 ನೋಡಿದಂಥ ರೋಸ್ ಹೂವನ್ನ ಬರ್ತೀನಿರಿ ಅಂದ್ಬಿಟ್ಟು ಓಡೋಗಿ ಪಾಪ ಆ 2 ರೋಸ್ ಹೂವು ಕಿತ್ಕೊಂಬರೋಕ್ಕೆ ಓಡೋದ್ರು. ಆ ಗ್ಯಾಪಲ್ಲೇ ನಮ್ಮ ಮಾವರು ಆಚೆಗಡೆ ಬಂದು ಚೇಪೆಕಾಯಿನೂ ತೊಗೊಂಡು ಬಾ ಅಂತ ಹೇಳಿದ್ರು. ಇಲ್ಲಿಂದ ನಮ್ಮ ಪಯಣ ಹೊರಟಿದ್ದೆ ಬೆಂಗಳೂರಿಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.